ನೋಡಿ ಎಂತ ಅಪಾಯದ ಸ್ಥಿತಿಯಲ್ಲಿದೆ. ಬಿರುಕು ಬಿಟ್ಟಿ ಕಲ್ಲು ಯಾವ ಸ್ಥಿತಿಯಲ್ಲಿದೆ ಮತ್ತೆ ಅಲ್ಲಿ ನೋಡಿ ಕಬ್ಬಣ ಯಾವ ರೀತಿ ನೇತಾಡ್ತಾ ಇದೆ. ಯಾರ ಮೇಲಾದ್ರೂ ನೆತ್ತಿ ಮೇಲೆ ತಲೆ ಮೇಲೆ ಸಿಕ್ಕು ರಕ್ತ ಹರಿಬೇಕು, ಅಪಾಯ ಆಗ್ಬೇಕು, ಅನಾಹುತ ಆಗ್ಬೇಕು, ಅವಾಗಲೇ ಓಡೋಡ್ ಬರೋ. ಒಂದು 10-15 ಜನಕ್ಕೆ ಕೇಳಿದೆ ಮಾತಾಡಿ, ಅದ್ರ ಬಗ್ಗೆ ಮಾತಾಡಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಮಾತಾಡಕ್ಕೆ ಯಾರು ತಯಾರಿಲ್ಲ. ಆದ್ರೆ ಎಲ್ಲವೂ ನ್ಯಾಯವಾಗಿ ನಡೆದ್ಬಿಡ್ಬೇಕು. ಪ್ರಶ್ನೆ ಮಾಡಲ್ಲ, ಪರಿಹಾರ ಪಡ್ಕೊಳ್ಳಲ್ಲ, ಮಾತು ಆಡಲ್ಲ ಅಂತ ಹೋಯ್ತಾ ಇದ್ದಾರೆ. ಇವಾಗ ಹೇಳಿ, ಇಂಥವ್ರನ್ನ ಕಟ್ಕೊಂಡು ಏನ್ ಮಾಡಕ್ ಸಾಧ್ಯ? ಅದು ಡೇಂಜರ್ ಇದೆ ನೋಡಿ, ಸ್ವಲ್ಪ ಅದು ಬೀಳಂಗಿದೆ. ಓಕೆ, ಓಡಾಡ್ತಿರ್ತಾರೆ, ಸ್ಕೂಲ್ ಓಡೋರೆಲ್ಲ ಇಲ್ಲೇ ಓಡಾಡ್ತಿರ್ತಾರೆ. ಓಕೆ, ನೋಡಿ. ಹಾ, ಏನ್ ಹೇಳ್ತೀರಾ ಅದಕ್ಕೆ? ಅದೇ ಗೌರ್ಮೆಂಟ್ ರೆಡಿ ಮಾಡ್ತಾರೆ ಬೇಗ. ವೆಹಿಕಲ್ಸ್ ಓಡಾಡ್ತಾರೆ, ಸಣ್ಣ ಮಕ್ಕಳು, ಸ್ಕೂಲ್ ಹುಡುಗರು, ಕಾಲೇಜು ಎಲ್ಲ ತಿರುಗಾಡ್ತಾರೆ. ಒಟ್ಟಿನಲ್ಲಿ ಅಪಾಯ ಇದ್ದೇ ಇದೆ. ಅಪಾಯ ಖಂಡಿತ ಇದೆ ಅಲ್ವಾ? ಒಂದು ರಸ್ತೆ ಯಾವ ರೀತಿ ಹದಗೆಟ್ಟಿ ಅವ್ಯವಸ್ಥೆ ಆಗಿ ಕೂತಿದೆ. ಎಲ್ಲ ಕೊಚ್ಚೆ ನೀರು ಆಟ ಎಲ್ಲ ಜನಪದ ನಡ್ಕೋತ ತುಂಬಾ ಗಲೀಜಿದೆ. ನೋಡು ತುಂಬಾ ಕಿತ್ತಾಗಿದೆ. ಯಾರು ಸರ್ಕಾರ ಏನು ಮಾಡ್ತಾ ಇಲ್ಲ. ನೋಡಿ ಆಟೋಗಳು ನೋಡಿ ಪಾಪ ಅವರು. ಅಣ್ಣ ಹೆಂಗೈತೆ ರೋಡು? ರೋಡ್ ಹೆಂಗೈತೆ ಅಣ್ಣ? ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಂಡರ್ ಪಾಸ್ ಮಾಡಬೇಕು, ಅಲ್ಲೊಂದು ಹೊಸ ಅಂಡರ್ ಬ್ರಿಡ್ಜ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಅಂಡರ್ ಪಾಸ್ ಇರೋ ಅಂತ ರಸ್ತೆನೇ ಸರಿಯಾಗಿ ಇಟ್ಟಿಲ್ಲ. ಅದು ಇಲ್ಲಿ ರೋಡ್ ಕಿತ್ತೋಗಿ ಮಳೆ ನೀರು ಬಂದ್ರೆ ಇಲ್ಲೆಲ್ಲ ನಿಂತ್ಕೊಂಡು ವಾಹನ ಸವಾರರ ಪರದಾಟ ಆಗುತ್ತೆ. ಇಲ್ಲಿ ಸೈಡ್ಗೆ ಎದುರುಗಡೆ ಹೋಗೋ ರೋಡ್ ಎಲ್ಲ ಬಂದು ಅದು ಮೇಲ್ಗಡೆ ಬಂದು ಕಬ್ಬಣ ಬೀಳು ಹಾಕಿದೆ. ಹೌದು, ದಯಮಾಡಿ ದಯವಿಟ್ಟು ಇದನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮವಾಗುತ್ತೆ, ಅನುಕೂಲ ಆಗುತ್ತೆ. ಓಕೆ, ಹತ್ರ ತೋರಿಸು ಕ್ಯಾಮ್ರಾ. ನೋಡಿ ಮುಳ್ಳು ಯಾವ ರೀತಿ ಇದೆ. ಇದ್ರ ಮೇಲೆ ಟೈರ್ ಹತ್ತಿದ್ರೆ ಪಂಚರ್ ಆಗಲ್ವಾ? ಬೇಗ ರೆಡಿ ಮಾಡ್ತೀವಿ. ಆಲ್ರೆಡಿ ಬಿದ್ದಿದೆ.